ಕೇಂದ್ರಗಳಲ್ಲಿ ಪ್ರಸ್ತುತಗೊಂಡಿದೆ. ಇಂದೀಗ ಮೀರ್ಪದಗಿರಿಯ ಸುಂದರ ಸಭಾಂಗಣದಲ್ಲಿ ಸಮಾರೋಪ ಕಾರ್ಯಕ್ರಮ ಜರುಗುವುದಕ್ಕಿದೆ. ಹೊಸೆಯತ್ತು ಮಾನವಘಟ್ಟಂತಹ ಮುಂಡ್ರಕತೆ ರಾಮಚಂದ್ರ ಭಟ್, ಮುಂದಿನ ಕೃಷ್ಣಘಟ್ಟಂತಹ ಅಭಿಜಾತ ಕಲಾವಿದರಿಗೆ ಜನ್ಮ ನೀಡಿದಂತಹ ಪುಣ್ಯಮಣ್ಣಾದಂತಹ ಮೀರ್ಪದಗಿರಿಯಲ್ಲಿ ಯಕ್ಷಗಾನದ ರಂಗ ಸಂಭ್ರಮದ ಕಾರ್ಯಕ್ರಮಗಳಿಗೆ ಸಂಪನ್ನಗೊಳ್ಳುತ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂತಹ ವಿಚಾರ. ಈ ಕಾರ್ಯಕ್ರಮ ಈಗ ದೀಪ ಬೆಳಗುವುದರ ಮೂಲಕ ಆರಂಭಗೊಂಡು ಯಕ್ಷಗಾನ ತಾಳಮದ್ದಲೆ, ಉಪನ್ಯಾಸ, ಸಭಾ ಕಾರ್ಯಕ್ರಮ, ತೊಗಲಗೊಂಬೆಯಾಟ ಹಾಗೆ ರಾತ್ರಿ ಯಕ್ಷಗಾನ ಹೋರಾಟದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದಕ್ಕಿದೆ. ಈ ಪೂರ್ಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆಗಾಗಿ ವೇದಿಕೆಗೆ ಆದರಣೀಯರಾದಂತಹ ನಾಡೋಜ ಬೆಳಗೆರೆ ವೀರಣ್ಣ, ಅಧ್ಯಕ್ಷರು ಯಕ್ಷಗಾನ ಬಯಲಾಟ ಅಕಾಡೆಮಿ, ಹಾಗೆಯೇ ಶ್ರೀಮತಿ ಡಿ.ಆರ್. ಮೈತ್ರಿ ರಿಜಿಸ್ಟ್ರಾರ್ ಅವರು, ಪಿ. ಕಿಶನ್ ಹೆಗ್ಡೆ ಅವರು, ಅಂಬಾಜನಯ್ಯ ಮದ್ರಾಡಿ ಅವರು, ಹಾಗೆಯೇ ಡಾಕ್ಟರ್ ಸಿ.ಪಿ. ಅಧಿಕಾರಿ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾರೆ. ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಆರಂಭದಲ್ಲಿ ತಾಳಮದ್ದಲೆ ಕಾರ್ಯಕ್ರಮ, ಇದನ್ನು ಸಾದರಪಡಿಸುವುದು ಯಕ್ಷಮಿತ್ರರು ಚಿಗುರುಪಾದೆ ಎಂಬುದು. ಇಂದಿನ ತಾಳಮದ್ದಲೆಯಲ್ಲಿ
ಆಯ್ದುಕೊಂಡಂಥ ಪ್ರಸಂಗ ಶ್ರೀರಾಮ ನಿರ್ಯಾಣ. ಇದರಲ್ಲಿ ಭಾಗವತರಾಗಿ ತೆಂಗುತುಟ್ಟಿನ ಪ್ರಸಿದ್ಧ ಭಾಗವತರು, ಪ್ರಕೃತ ಧರ್ಮಸ್ಥಳಗಳಲ್ಲಿ ಪ್ರಧಾನ ಭಾಗವತರಾಗಿರುವಂಥ ಕಾಸರಗೋಡು ಜಿಲ್ಲೆಯ ಪ್ರತಿಭೆಯಾಗಿರತಕ್ಕಂಥ ಶ್ರೀ ಪುತ್ತಿಗೇರು ಬ್ರಾಹ್ಮಣರವರು, ಚೆಂಡೆಯಲ್ಲಿ ಕೋಳಿಯೂರು ಭಾಸ್ಕರವರು, ಮೃದಂಗದಲ್ಲಿ ಅಡೂರು ಲಕ್ಷ್ಮೀನಾರಾಯಣರವರು, ಪಾತ್ರವರ್ಗದಲ್ಲಿ ಶ್ರೀರಾಮನಾಗಿ ಶ್ರೀ ಶಂಭು ಶರ್ಮ, ಲಕ್ಷ್ಮಣನಾಗಿ ವಾಸುದೇವ ರಂಗಭಟ್ ಮಧುರ್, ಕಾಲಪುರುಷನಾಗಿ ರಾಧಾಕೃಷ್ಣ ಕಲ್ಚರ್, ದೂರ್ವಾಸನಾಗಿ ವೇದಮೂರ್ತಿ ಶ್ರೀ ಹಿರಣ್ಯ ವೆಂಕಟೇಶ್ವರ. ಈ ಕಾಲದಲ್ಲಿ ಸರಿಸುಮಾರು 1 ಗಂಟೆವರೆಗೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಿ ಈ ಯಕ್ಷಗಾನ ಆಖ್ಯಾನವನ್ನು ವೀಕ್ಷಿಸಬೇಕು ಅಂತ ಯಕ್ಷಗಾನ ಅಕಾಡೆಮಿ ಡೈರೆಕ್ಟರ್ ಅಕಾಡೆಮಿ ಪರವಾಗಿ ಅಯೋಧ್ಯೆಯ ಜನಸಾಮಾನ್ಯರು ಮಾತ್ರವಲ್ಲ, ಜಗತ್ತಿನ ವಿಚಾರವಾದಿಗಳೂ ಕೂಡ ದಿನಪದೇವನಾದಂಥ ಸೂರ್ಯನ ಪ್ರಕಾಶದ ಮಣಿದೀಪದಂತೆ ರಾಮ ಮರೆಯುತ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ತೃಪ್ತಿ, ಸಂತೋಷ, ಉತ್ಸಾಹ ಏರುವುದು ಸಹಜವೇ. ಯಾರು ಎಷ್ಟೇ ಹೇಳಿ ಹೊಗಳಿಕೆಗೆ ಮೆಚ್ಚದವರು ಯಾರೂ ಇಲ್ಲ, ಹೊಗಳಿಕೆಗೆ ತಲೆ ತೂಗದವರು ಯಾರೂ ಇಲ್ಲ. ನಮ್ಮ ಸಭಿಕರು, ಪ್ರಜಾಜನರು, ಬಂದು ಹೋಗುವಂತಹ ಪ್ರವಾಸಿಗಳು ಕೂಡ ಆಹಾ ರಾಮರಾಜ್ಯವೇ ಎಷ್ಟು ಸುಖ, ಎಂತಹ ಸುಭಿಕ್ಷ ಎಂಬುದಾಗಿ ಹೇಳುವಾಗ ನಿಜವಾಗಿಯೂ ಧನ್ಯತಾ ಭಾವ ಬರ್ತದೆ. ಬಹುಶಃ ಇದು ಕೇವಲ ರಾಮನ ಸಾಧನೆ ಅಲ್ಲ, ಬಹುದೀರ್ಘ ಪರ್ಯಂತ ಕಾಲಪರ್ಯಂತ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ದಂತಹ ವಿಶ್ವಾಮಿತ್ರ ವಸಿಷ್ಠರು ಕೂಡ ಕೈ ಜೋಡಿಸಿದ್ದು ಒಂದೇ ಒಂದು ಕಾರ್ಯಕ್ಕೆ, ಒಂದು ಸುಂದರವಾದಂತಹ ರಾಷ್ಟ್ರ ನಿರ್ಮಾಣವಾಗಲಿ. ಹಾಗೆ ಇಂದೀಗ ರಾಜ್ಯವನ್ನು ನಾನು ಆಳ್ತಾ ಇದ್ದರೂ ಕೂಡ ರಾಮರಾಜ್ಯದ ರುವಾರಿಗಳು ವಿಶ್ವಾಮಿತ್ರ ವಸಿಷ್ಠರು, ದ್ವೇಷಿಗಳಾಗಿದ್ದವರು ಕೂಡ ಮಿತ್ರರಾದರು. ವಸಿಷ್ಠರ ಕುಲಗುರುಗಳಾಗಿದ್ದರು, ವಿಶ್ವಾಮಿತ್ರರಿಗೂ ನನಗೆ ವಿದ್ಯೆಯನ್ನು ಅನುಗ್ರಹಿಸಿ. ಹಾಗಾಗಿ ರಾಮನನ್ನು ಪೋಷಿಸುವಲ್ಲಿ ವಸಿಷ್ಠ ವಿಶ್ವಾಮಿತ್ರರು ಕೈ ಜೋಡಿಸಿದರು ಸರಿಯಾಗಿ. ಈ ರಾಮನಿಂದ ಭಾಗ್ಯವಂತರು ಇನ್ಯಾರೂ ಇಲ್ಲ. ಜಗತ್ತೆಲ್ಲವೂ ತುಂಬು ಮನಸ್ಸಿಂದ ಹೇಳ್ತಾ ಇದೆ, ನಮ್ಮ ಕನಸಿನ ದಿನ ಆ ರಾಮರಾಜ್ಯ ಸಾಕಾರಗೊಂಡಿದೆ. ಹೌದು, ಎತ್ತರಕ್ಕೆ 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 ನಾನು ಏರಿದ್ದೇನೆ. ಈ ಜನ ನನ್ನನ್ನು ಎತ್ತರಿಸ್ತಾ ಇದ್ದಾರೆ. ರಾಮನೇ ದೇವರು ಎಂಬಲ್ಲಿಯವರೆಗೆ ಜನ ಒಪ್ಪಿ ಬರ್ತಾ ಇದ್ದಾರೆ. ನಾನು ಎಷ್ಟು ಬಾರಿ ಹೇಳಿದೆ, ನನ್ನನ್ನು ಮನುಷ್ಯನೆಂದು ಮನ್ನಿಸಿ, ನನ್ನನ್ನು ಮನುಷ್ಯನೆಂದು ಮನ್ನಿಸಿದೆ. ಇಲ್ಲ, ಅದಕ್ಕಿಂತ ಎತ್ತರದಲ್ಲಿ ದೇವರು ಎಂಬ ಹಾಗೆ ಜನರನ್ನು ಕಾಣ್ತಾ ಇದ್ದಾರೆ. ಅಂದರೆ ಜನ ಸ್ವಾತಂತ್ರ್ಯದ ಮೇಲೆ ನಾನು ದಬ್ಬಾಳಿಕೆ ಮಾಡುವುದಿಲ್ಲ,
ನಿಮ್ಮ ಅಭಿಪ್ರಾಯ ನಿಮ್ಮದು, ನನ್ನ ಅಭಿಪ್ರಾಯ ನಮ್ಮದು. ಎಲ್ಲರೂ ತಿಳಿದುಕೊಳ್ಳಬೇಕಾದಂಥ ಒಂದು ತತ್ವ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಅಭಿಪ್ರಾಯವನ್ನು ಹೊಂದುವ ಸ್ವಾತಂತ್ರ್ಯ ಇದೆ. ಯಾರಿಗೂ ತನ್ನ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಬಲತ್ಕರಿಸುವಂಥ ಸ್ವಾತಂತ್ರ್ಯ ಇದೆ. ನಿನ್ನ ಸ್ವಾತಂತ್ರ್ಯ ನಿನಗೆ, ನನ್ನ ಸ್ವಾತಂತ್ರ್ಯ ನನಗೆ. ಎತ್ತರದ ತುತ್ತದುದಿಯನ್ನು ಏರಿದೆ ಎಂದಾಗ ಮಾತ್ರ ನನಗೆ ಅಂಜಿಕೆಯಾಗುತ್ತದೆ. ತುತ್ತದುದಿಯನ್ನು ಏರಿದವ ಮತ್ತಿಡುವ ಕಾಲೆಲ್ಲಿ ಇಳಿಜಾರಿನಂತವೇ ತಾನೇ. ಆಗ ಜಾಗ್ರತೆ ವಹಿಸಬೇಕಾದ್ದು ತಾನು ಇಳಿಯಬೇಕು, ತಾನು ಇಳುವರು. ಎತ್ತರದ ಶಿಖರದಿಂದ ಹೇಗೆ ಇಳಿಯೋಣ ಎಂಬುದಾಗಿ ನಾನು ಯೋಚಿಸಬೇಕು ಮುಂದೆ ಹೆಜ್ಜೆ ಇಡುವಾಗ. ಜಾರಿ ಬಿದ್ದರೆ ಮಾತ್ರ ಇಷ್ಟು ಎತ್ತರಕ್ಕೆ ಏರಿದರೂ ಕೂಡ ಸಂಪೂರ್ಣ ನಿಷ್ಫಲವಾಗ್ತದೆ. ಹಾಗಾಗಿ ಅತ್ಯಂತ ಜಾಗರೂಕತೆಯನ್ನು ನಾನು ಹೊಂದಿದ್ದೆ. ಜಗತ್ತು ಕಾಣುವಂತೆ ಉತ್ಸಾಹದ ಉಲ್ಲಾಸದ ಉಯ್ಯಾಲೆಯಲ್ಲೇ ರಾಮ ಆಡುತ್ತಾ ಇದ್ದಾರೆ. ಆದರೆ ರಾಮನಿಗೆ ಗೊತ್ತಲ್ವ ಈ ಉಯ್ಯಾಲೆಯಲ್ಲಿ ಏರೂ ಇದೆ, ತಗ್ಗು ಇದೆ, ಪುನಃ ಏರು ಪುನಃ ತಗ್ಗು. ದ್ವಂದ್ವಾತೀತವಾಗಿ ವರ್ತಿಸುವುದಕ್ಕೆ ನನಗೂ ಆಗುತ್ತದೆ. ನಾನು ಮಾಡಿದ್ದನ್ನೆಲ್ಲ ಆದರ್ಶ ಅಂತಾರೆ. ಅಪ್ಪನನ್ನು ಕಣ್ಣೀರಲ್ಲಿ ಕೊಯಿಸಿ ಅಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಕಾಡಿಗೆ ಹೋದರೆ ರಾಮನ ಆದರ್ಶ ಜಗತ್ತು ಒಪ್ಪುತ್ತದೆ. ಸೀತೆಯನ್ನು ಕಳಕೊಳ್ಳುವಲ್ಲಿ ನಾನು ಹೆಚ್ಚು ಕಾರಣವೋ ಸೀತೆ ಹೆಚ್ಚು ಕಾರಣ. ಅಂತೂ ಸೀತೆಯನ್ನು ಕಳಕೊಂಡಲ್ಲಿ ರಾಮನೂ ತಪ್ಪಿಲ್ಲ. ಕೊನೆಗೆ ಖರದೂಷಣರ ವಧೆಯಿಂದ ಹೊರಟು ಲಂಕೆಯ ಗೆಲುವಿನ ತನಕ ಸಹಸ್ರಾರು ಮಂದಿ ರಾಕ್ಷಸರನ್ನು ಕೊಂದೆ ರಾಮನ ಸಾಧನೆ ಜಗತ್ತು ಹೊಂದಾಣಿಕೆ. ಸೀತಾ ಅಗ್ನಿ ಪರೀಕ್ಷೆ, ಹೌದು, ಸೂರ್ಯವಂಶದ ಪ್ರತಿನಿಧಿಯಾದಂಥ ರಾಮ ಮಾಡತಕ್ಕದ್ದು ಮಾಡಿದರು. ನನ್ನ ನೆಲೆಯನ್ನು ಬಿಟ್ಟು ಇಳಿದಿದ್ದೇನೆ, ಹೌದು, ಹೋಗಬೇಕು. ನೀವು ಅವನಲ್ಲಿ ಹೋಗುವಾಗ ಈ ಪ್ರಚ್ಛನ್ನತೆಗಳು ನೀತು ಅಂತ ಪ್ರಶ್ನೆ ಇದೆ. ಕಲಿಮಲ ಹರ ಏನು ಮಾಡೋದು? ಚಿತ್ತವು ಸಂಚರಿಸ್ತಾ ಉಂಟು, ಆ ಕಡೆ ಈ ಕಡೆ ಆಂದೋಲನದಲ್ಲಿ ಉಂಟು. ಆದರೂ ಅದನ್ನು ಸ್ಥಿರಗೊಳಿಸಬೇಕು ಅಂತಾದರೆ ಸ್ಥಿರಸ್ವರೂಪನಾದ ಅವನ ಪಾದಪದ್ಮವನ್ನೇ ಕಾಣಬೇಕಾಗಿದೆ. ಈ ಮೃತ್ತಿಕೆಯನ್ನು ಮುಟ್ಟಿದವ ನೇರವಾಗಿ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾರೆ. ಯಾರು ನೀನು ಯಾವ ವೇಷದಲ್ಲೇ ಬಾರು, ನೀನು ಕಾಲಪುರುಷ. ಕಾಲಪುರುಷ ಯಾವ ವೇಷದಲ್ಲಿ ಬರ್ತಾನೆ, ಹೇಗೆ ಬರ್ತಾನೆ, ಎಲ್ಲಿ ಬರ್ತಾನೆ, ಯಾವಾಗ ಬರ್ತಾನೆ, ಇದು ಜಗತ್ತಿಗೆ ಇಂದೂ ಕೂಡ ಬಿಡಿಸಲಾರದಂತಹ. ಬಿಡಿಸಿದವರು ಅದನ್ನು ಉಳಿದವರಿಗೆ ಹೇಳಲಿಕ್ಕೆ ಉಳಿಯುವುದಿಲ್ಲ. ಅದನ್ನು ಬಿಡಿಸಿ ಆಯಿತು ಅನ್ನೋಲ್ಲ, ಇವನಿಗೆ ಇವನ ಜೀವನದಲ್ಲಿ ನೀನು ಬಂದೆ, ಬಹಳ ಸಂತೋಷವಾಯಿತು. ಆದ್ದರಿಂದ ಇದು ನಿನಗೇನು ಉಪಚಾರ, ಉಚಿತವಾದಂತಹ ಆನಂದ ದಯಮಾಡಿಕೊಂಡಿದೆ. ಇಲ್ಲಿಯವರೆಗೆ ನಾನು ಕಾಣದೇ ಇದ್ದ ಒಂದು ಪ್ರಕ್ರಿಯೆ ನಿನ್ನಿಂದ ನನಗೆ ಕಾಣಿಸಲ್ಪಡ್ತಾ ಉಂಟು. ಹೌದು, ಕಾಲವನ್ನು ನೋಡಿದವರು ಸಂತೋಷವಾಯಿತು ಅಂತ ಇಲ್ಲಿಯವರೆಗೆ ಹೇಳಿದವರಿಗೆ. ಆದರೆ ನೀನು ಆಡ್ತಿ ಅನ್ನುವಲ್ಲಿ ನಿಜ. ನೀನು ಯಾವ ನೆಲೆಯಿಂದ ಸ್ವೀಕರಿಸ್ತೀಯೋ ಅದಕ್ಕೆ ಅನುಸರಿಸಿ ನಮ್ಮ ವ್ಯವಹಾರ ಇರ್ತದೆ. ಅಷ್ಟು ಮಾಡಿದರೆ ವ್ಯವಸ್ಥೆ ಮಾಡಬೇಕು.
ಘನತಪೋಧನ ಒಂದೂ ಬೇಡ. ಅವ ಎಲ್ಲಿ? ಯಾರು ನಿನ್ನ ವಿನಯಕ್ಕೆ ಆದರದ ಸಂತೋಷವನ್ನು ಪ್ರಕಟಿಸಬೇಕಾಗಿತ್ತು. ಆದರೆ ಅದನ್ನು ಪ್ರಕಟಿಸುವ ವ್ಯವಧಾನ ನನಗಿಲ್ಲ. ಪಾರ್ವತಿಯಾದಿ ಷೋಡಶೋಪಚಾರ ಪೂಜೆಗಳಲ್ಲಿ ನೀನು ಕೈದಿದ್ದು ಅದನ್ನು ಸ್ವೀಕರಿಸುವುದಕ್ಕೆ ನನಗೆ ಅವಕಾಶ ಇಲ್ಲ. ಕೊಡಬೇಕಾದ ನಮ್ಮ ಕರ್ತವ್ಯ, ಸ್ವೀಕರಿಸುವುದು ನಿಮ್ಮ ಮನಸ್ಸು. ಹೌದು, ಮನಸ್ಸಿಲ್ಲ ಅಂತಲ್ಲ, ವ್ಯವಧಾನ ಮತ್ತು ಅವಕಾಶ ಇಲ್ಲ. ಯಾಕೆ ಇಲ್ಲ? ನಿನ್ನ ವಿನಯವನ್ನು, ನಿನ್ನ ಉಪಚಾರವನ್ನು ನಿರೀಕ್ಷಿಸಿ ಬಂದರೆ ಅದು ಸ್ವೀಕಾರಾರ್ಹವಾಗುತ್ತದೆ. ನಿರೀಕ್ಷಿಸಿದ್ದು ಬೇರೆ ಇರುವಾಗ ಉಳಿದದ್ದೆಲ್ಲವೂ ಅನಿರೀಕ್ಷಿತ ಮಾತ್ರ ಅಲ್ಲ. ಸರಿ, ಅದು ಸ್ವೀಕಾರಾರ್ಹವೇ ಅಲ್ಲ. ಅನಪೇಕ್ಷಿತ ಯಾರಿಂದ ಪಡೆಯಬೇಕು ಎನ್ನುವ ಸಂಕಲ್ಪಕ್ಕೆ ನಾವು ಬದ್ಧರಾಗಿದ್ದೇವೆ. ಅವರಿಂದ ಪಡೆಯದೆ ಇನ್ನೋರ್ವರಿಂದ ಪಡೆದರೆ ನಮ್ಮ ಸಂಕಲ್ಪ ಭ್ರಷ್ಟವಾಗಿ ಹೋಗುತ್ತದೆ. ಆದ್ದರಿಂದ ನೀನು ನನಗೆ ಲಕ್ಷ್ಯವೇ ಅಲ್ಲ. ಎಲ್ಲರ ಲಕ್ಷ್ಯಕ್ಕೂ ಒಳಗಾದವ ನೀನು ಲಕ್ಷ್ಮಣ. ನನಗೆ ನೀನು ಲಕ್ಷ್ಯ ಅಲ್ಲ. ಹಾಗೆ ನಿನಗೆ ಒಂದು ಒಳ್ಳೆಯ ಮಾತು ಹೇಳದೇ ಇರುವಷ್ಟು ದಾರಿದ್ರ್ಯ ನನ್ನಲ್ಲಿ. ನಿನ್ನ ವಿನಯಕ್ಕೆ ಮತ್ತೆ ನಿನ್ನ ಉಪಚಾರಕ್ಕೆ ನಿನಗೆ ಯೋಗ್ಯತೆ ಇದ್ದಷ್ಟು ಸಿದ್ಧಿಸಿ. ತಾವು ಅಷ್ಟೇ ಹೇಳಿದ್ರೆ ಮಹಾಪ್ರಾಪ್ತಿ ಸ್ವೀಕರಿಸಿದ್ದಾರೆ. ಯಾಕೆ ಹಾಗೆ ಹೇಳಿದೆ? ಬಹಳ ಭಾವಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ಪ್ರಸ್ತುತಿ ಬಂದಿದೆ. ತ್ರೇತಾಯುಗದ ಕಡೆಗೆ ನಮ್ಮ ಭಾವನಾತ್ಮಕವಾಗಿ ಹೊಂದಿರುವ ಎಲ್ಲ ಕಲಾವಿದರಿಗೂ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದಲ್ಲಿ ಸಹಕಾರಿಗಳಾದಂತಹ ಯಕ್ಷಮಿತ್ರರು ತೆಗೆದುಕೊಂಡ ಸಂಚಾಲಕರಾಗಿರುವಂತಹ ಯೋಗೇಶ್ವರ ಅವರನ್ನು ಅಕಾಡೆಮಿ ವತಿಯಿಂದ ಗೌರವಿಸುತ್ತಿದ್ದಾರೆ. ಅದಕ್ಕಾಗಿ ಮಾನ್ಯ ಅಧ್ಯಕ್ಷರು, ಆದರಣೀಯರಾದಂತಹ ಅಂಬಾದಾಯ ಮುದ್ರಡಿ, ಆದರಣೀಯರಾದಂತಹ ಕಿಶನ್ ಹೆಗಡೆ ಅವರು ವೇದಿಕೆಗೆ ಬರಬೇಕು. ಜೊತೆಗೆ ನಮ್ಮವರೇ ಆಗಿರುವಂತಹ ಹರ್ಷದ್ ಗುರುಬೇಡಿ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಶ್ರೀ ಅಬ್ದುಲ್ ಕರೀಂ ಇಂಡಿಯಾ ಪಂಚಾಯತ್ ಉಪಾಧ್ಯಕ್ಷರು ಇಬ್ಬರು ಕೂಡ ನಮ್ಮ ಜೊತೆಗೆ ವೇದಿಕೆ ಆಗಮಿಸಬೇಕು ಅಂತ
ಯಕ್ಷಗಾನ ಬಯಲಾಟ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರೇ, ಎಲ್ಲ ಸನ್ಮಾನ್ಯರಾದ ಸದಸ್ಯರುಗಳೇ, ಇಲ್ಲಿ ಬಂದಿರತಕ್ಕಂತಹ ಯಕ್ಷಗಾನ ಕಲಾ ತಜ್ಞರೇ, ಕಲಾವಿದರೇ ಮತ್ತು ಕಲಾಭಿಮಾನಿಗಳು. ಬಯಲಾಟ ಅಕಾಡೆಮಿ ಕಾಸರಗೋಡು ಜಿಲ್ಲೆಯಲ್ಲಿ ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹುಶಃ 10-12 ವರ್ಷಗಳಿಗೆ ಹಿಂದೆ ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿ ಜೊತೆಯಲ್ಲಿರುವಾಗ ನಾನು ಕೂಡ ಅದರ ಒಂದು ಸದಸ್ಯನಾಗಿದ್ದೆ. ಡಾಕ್ಟರ್ ಶ್ರೀ ರಾಮಚಂದ್ರೇಗೌಡರು ಅಧ್ಯಕ್ಷರಾಗಿರುವಂಥ ಹೊತ್ತಿನಲ್ಲಿ ಹಿಂದಣ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಲ್ ಸಾಮೂರು ಮತ್ತು ನಾನು ಅದರ ಸದಸ್ಯರಾಗಿದ್ದೆ. ಅವರು ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸಿದರು, ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೆ. ಯಕ್ಷಗಾನ ಮತ್ತು ಜಾನಪದ ಜೊತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹೀಗೆ ವಿಕೇಂದ್ರೀಕೃತವಾಗಿ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಖಿಲ ಕರ್ನಾಟಕ ವ್ಯಾಪ್ತಿಯೊಳಗೆ ನಾವು ತಿರುಗಾಡಬೇಕಾಗಿದೆ. ಯಕ್ಷಗಾನ ಏನಿದ್ರೂ ಇವತ್ತು ದಕ್ಷಿಣೋತ್ತರ 2-3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಲೆ. ಆದರೆ ಯಕ್ಷಗಾನದ ಸೋದರ ಕಲೆಗಳಾದ ಬೇರೆ ಬೇರೆ ಕಲೆಗಳೆಲ್ಲ ಸೇರಿಸಿಕೊಂಡು ಇವತ್ತು ಬಯಲಾಟ ಅಕಾಡೆಮಿ ಆಗಿದೆ. ಹಾಗಿದ್ದರೂ ಕೂಡ ನಾವು ಪ್ರಯತ್ನಗಳನ್ನು ಪಟ್ಟದ್ದುಂಟು. ಒಂದು 3 ದಿವಸಗಳ ಯಕ್ಷ ಪ್ರವೀಣ ಅಂತ ಹೇಳಿ ಮಹಿಳಾ ಯಕ್ಷಗಾನ ಕುರಿತಾದಂತಹ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಂಗಳೂರು ಪುರಭವನದಲ್ಲಿ ನಾನು ಆಗ ಸಂಚಾಲಕನಾಗಿ ಮಾಡಿದ್ದೆ. ಆಮೇಲೆ ಈ ಅಕಾಡೆಮಿಯ ಬೇರೆ ಬೇರೆ ಚಟುವಟಿಕೆಗಳನ್ನು ಗಮನಿಸ್ತಾ ನಾನು ಬಂದವ. 1-2 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಕೂಡ. ಬಹುಶಃ ಈ ವರ್ಷ ಈ ಭಾಗಕ್ಕೆ ಅಕಾಡೆಮಿ ಒಂದು ದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದನ್ನು ನಾನು ಗಮನಿಸಿದೆ. ಬಹುಶಃ ಯಕ್ಷಗಾನ ರಂಗದಲ್ಲಿ ಮೈಲಿಗಲ್ಲಿಗಳು ಆಗಬಹುದಾದಂತಹ ಘಟನೆಗಳು ಅಂತ ನನಗೆ ಅನಿಸ್ತದೆ. ಇನ್ನು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾಸರಗೋಡು ಕೊಟ್ಟಂತಹ ಕೊಡುಗೆ, ಇದರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಯಾಕಂದರೆ ಅದು 1-2 ಗಂಟೆಗಳಲ್ಲಿ ಮುಗಿಯುವಂಥ ವಿಷಯವೂ ಅಲ್ಲ. ಅಷ್ಟು ಸಂಗ್ರಹ ಮಾಡುವಷ್ಟು ಪುರುಸೊತ್ತು ಕೂಡ ನನಗಿರಲಿಲ್ಲ. ಇನ್ನು ಒಂದು ಉಪನ್ಯಾಸದ ರೂಪದಲ್ಲಿ ಅದನ್ನು ನಾವು ಕೊಡುವಾಗ ಬೇರೆ ಬೇರೆ ಅಂಕಿ ಅಂಶಗಳನ್ನು ನಾವು ಹೇಳದೆ ಹೋದರೂ ಕೂಡ ಅದು ನಮ್ಮ ಭಾಗದ ಒಂದು ತಪ್ಪು ಅಂತ ಆಗುತ್ತದೆ. ಹಾಗಾಗಿ ಸಿಕ್ಕಿದ ಕೆಲವೇ ದಿನಗಳಲ್ಲಿ ಕೆಲವು ಸ್ನೇಹಿತರ ಮೂಲಕ ಸಿಕ್ಕಿದಂತಹ ಕೆಲವು ವಿಚಾರಗಳ ಆಧಾರದ ಮೇಲೆ 1.5-3 ಗಂಟೆ ಮಾತಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದು ಕಾಸರಗೋಡಿನ ಒಂದು ಕ್ಷೇತ್ರ ಮಿಯಪಲು ಅಂತ ಹೇಳಿದರೆ, ಇದರ ಆಸುಪಾಸಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಯಕ್ಷಗಾನದ ಚಂಡಮದ್ದಲೆಗಳೇ ಕೇಳ್ತಾ ಇದ್ದದ್ದು ಹಿಂದೆ, ಈಗಲೂ ಕೂಡ ಹಾಗೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ಯಕ್ಷಗಾನದ ಚಟುವಟಿಕೆಗಳು ಬಿರುಸಾಗಿ ನಡೆಯುವಂಥ ಕಾಲ ಇತ್ತು, ಅದಕ್ಕಿಂತಲೂ ಹಿಂದೆ ಕಾಸರಗೋಡನ್ನು ಪ್ರತ್ಯೇಕವಾಗಿ ನಾವು ನೋಡದೆ ಸಮಗ್ರ ತುಳುನಾಡಿನ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಈ ಒಂದು ಕಾಸರಗೋಡು ಇರುವಂಥದ್ದು ಯಕ್ಷಗಾನದ ಒಂದು ಆಡುಂಬಲ ಎನ್ನುವುದನ್ನು ಖಂಡಿತ ನಾವು ಹೇಳಬೇಕು. ಇರ್ಮಾಳಿನಿಂದ ಆ ಕಡೆ ಹೋದರೆ ಬಡಗುತಿಟ್ಟು ತೆರೆದುಕೊಳ್ಳುತ್ತದೆ. ಅದರಿಂದ ಈಚೆ ಬಂದರೆ ದಕ್ಷಿಣದ ಯಕ್ಷಗಾನ ತೆಂಕುತಿಟ್ಟು ನಮಗೆ ಸಿಗ್ತದೆ. ಈ ತೆಂಕುತಿಟ್ಟು ಬಹುಶಃ ಬಹಳ ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಂಡದ್ದು, ಒಂದರ್ಥದಲ್ಲಿ ಹುಟ್ಟಿಕೊಂಡದ್ದು ಅಂತ ಹೇಳ್ಬೋದು. ಅದು ಈ ಕರಾವಳಿಯ ಈ ಭಾಗದಲ್ಲಿ ಅಥವಾ ಈ ಕಾಸರಗೋಡು ಜಿಲ್ಲೆಯಲ್ಲಿ ಅಂತ ನಾವು ಹೇಳ್ಬೋದು. ತೆಂಕಣದ ಯಕ್ಷಗಾನದ ಆಡುಂಬಳ ಅಂತ ಹೇಳಿದರೆ ಕುಂಬಳೆ ಸೀಮೆ ಅಂತ ಹೇಳಿ ವಿದ್ವಾಂಸರು ಗುರುತಿಸಿದ್ದಾರೆ. ಆ ಕಾಲದಿಂದ ತಕ್ಕೊಂಡು ಈ ಕಾಲದವರೆಗೆ ಎಷ್ಟು ವೃತ್ತಿ ಮೇಳಗಳು ತೆಂಕುತಿಟ್ಟಲ್ಲಿ ಬಂದು ಹೋದವೋ ಗೊತ್ತಿಲ್ಲ. ಆ ಎಲ್ಲ ಮೇಳಗಳಲ್ಲಿಯೂ ಕೂಡ ಒಂದು ಸಿಂಹ ಪಾಲು ಅದು ಇರುವಂಥದ್ದು ಕಾಸರಗೋಡು ಜಿಲ್ಲೆಯ ಕಲಾವಿದರಿಗೆ. ಅದು ಹಿಮ್ಮೇಳ ಇರಬಹುದು, ಮುಮ್ಮೇಳ ಇರಬಹುದು, ಅಥವಾ ಪ್ರಸಾದನ ವಿಭಾಗ ಇರಬಹುದು. ಈ ಎಲ್ಲದರಲ್ಲಿಯೂ ಕೂಡ
ಕಾಸರಗೋಡಿನ ಕಲಾವಿದರು ಅಥವಾ ಕಲಾತಜ್ಞರು ಇಲ್ಲದೇ ಇದ್ದಂತಹ ಒಂದು ಯಕ್ಷಗಾನದ ಸಂಘಟನೆ ಇಲ್ಲ ಅಂತ ಹೇಳಿದರೆ ಖಂಡಿತ ತಪ್ಪಲ್ಲ. ಈ ದೃಷ್ಟಿಯಿಂದ ನಾವು ನೋಡಿದರೆ ಬಹುಶಃ ಇವತ್ತು ಈ ಥರದ ಒಂದು ಯಕ್ಷಗಾನದ ಬೆಳವಣಿಗೆಗೆ ನಾವು ಯಕ್ಷಗಾನದ ಆಚಾರ್ಯನಾದಂಥ ಪಾರ್ಥಿಸುಬ್ಬರನ್ನು ಸ್ಮರಿಸಿಕೊಡಬೇಕು. ಪಾರ್ಥಿಸುಬ್ಬ ಯಕ್ಷಗಾನದ ವಾಲ್ಮೀಕಿ ಅಂತ ಅವನನ್ನು ಕರೀತಾರೆ. ಅವನು ಈ ಭಾಗದವನು. ಕುಂಬಳೆಯ ಪಾರ್ಥಿಸುಬ್ಬ ಅಂತಲೇ ಅವರನ್ನು ನಾವು ಹೇಳೋದು. ಸುಮಾರು 15ನೇ ಶತಮಾನದಲ್ಲಿ ಅವರು ಜನಿಸಿದ್ದ ಅಂತ ಹೇಳ್ತೇವೆ. ಅವನ ಕಾಲನಿರ್ಣಯದ ಬಗ್ಗೆ ಈಗಲೂ ಗೊಂದಲ ಇದೆ. ಹಿರಿಯರಾದಂಥ ಮುಳಿಯ ಕೇಶವಯ್ಯ, ಕುಕ್ಕಿಲ ಕೃಷ್ಣ ಭಟ್ ಅವರೆಲ್ಲ ಅವರ ಗ್ರಂಥದಲ್ಲಿ ಈ ಬಗ್ಗೆ ಬೆಳಕು ಚೆಲ್ಲಿದ್ದನ್ನು ನಾವು ನೋಡ್ತೇವೆ. ಅವನು ಮೂಲತಃ ಭಾಗವತನಾಗಿದ್ದ, ಲೇಖಕನಾಗಿದ್ದ, ಯಕ್ಷಗಾನದ ಪ್ರಸಂಗಕರ್ತನಾಗಿದ್ದ. ಆ ಪಾರ್ಥಿಸುಬ್ಬನಿಂದ ತೊಡಗಿ ಬಹುಶಃ ಇವತ್ತಿನ ಯುವ ಪ್ರಸಂಗಕರ್ತರವರೆಗೆ ಯಕ್ಷಗಾನದ ಪ್ರಸಂಗ ಸಾಹಿತ್ಯಕ್ಕೆ ಈ ಜಿಲ್ಲೆ ಕೊಟ್ಟಂತಹ ಕೊಡುಗೆಯನ್ನು ಮೊತ್ತ ಮೊದಲಿಗೆ ನಾವು ಸ್ಮರಿಸಿಕೊಳ್ಬೇಕು. ಆದ್ದರಿಂದ ಕಾಸರಗೋಡಿನ ಕೊಡುಗೆ ಎನ್ನುವ ಈ ಒಂದು ತಲೆಪಟ್ಟಿಯೊಳಗೆ ನಾನು ಮೊದಲಿಗೆ ಯಕ್ಷಗಾನದ ಪ್ರಸಂಗ ಸಾಹಿತ್ಯಕ್ಕೆ ಯಕ್ಷಗಾನದ ಕವಿಗಳಾಗಿ ಈ ಭಾಗದಲ್ಲಿ ಕೊಟ್ಟ ಕೊಡುಗೆ ಏನು, ಅದು ಯಾರು ಎನ್ನುವುದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವುದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಎಲ್ಲ ಪ್ರಸ್ತಾಪತ್ವೇನ ಹೇಳುವಂಥ ವಿಷಯ ಮತ್ತು ವಿವರವಾಗಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾರು ಎಷ್ಟು ಪ್ರಸಂಗಗಳು ಬಂದಿದ್ದಾರೆ, ಯಾವ ಪ್ರಸಂಗಗಳು, ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಅದೇ ಒಂದೊಂದು ಭಾಷಣ ಆಗುತ್ತದೆ. ಕೆಲವು ಉಲ್ಲೇಖಗಳನ್ನಷ್ಟೇ ನಾನು ಮಾಡಲಿಕ್ಕೆ ಬಯಸ್ತೇನೆ. ನಾನು ಏನು ಗುರುತು ಹಾಕಿಕೊಂಡು ಬಂದಿದ್ದೇನೆ ಅದರ ಬಗ್ಗೆ. ಯಕ್ಷಗಾನದ ಪಿತಾಮಹ ಅಂತ ಹೇಳುವಂತಹ ಪಾರ್ಥಿಸುಬ್ಬ, ಅವನು ಕುಂಬಳೆಯ ಶೇಡಿಕಾವಿನಲ್ಲಿ ಪಾಟಾಳಿಯಾಗಿದ್ದ ಅಂತ ಹೇಳ್ತಾರೆ, ಭಗವತ್ತಾಗಿದ್ದು ಅಂತ ಹೇಳ್ತಾರೆ. ಈ ಪಾರ್ಥಿಸುಬ್ಬನನ್ನು ಆ ಭಾಗದಲ್ಲಿ ಕೋಟದವ, ಸಾಲಿಗ್ರಾಮದವ ಅಂತ ಹೇಳಿ ಕೂಡ ಹೇಳಿದವರಿದ್ದಾರೆ. ಕಾರಂತರ ಕಾಲದಲ್ಲಿ ಈ ಬಗ್ಗೆ ತುಂಬ ಚರ್ಚೆ ನಡೆದಿದೆ. ಆದರೆ ಕಣಿಪುರ, ಕಣ್ವಪುರ ಅಥವಾ ಕುಂಬಳೆ ಎನ್ನುವಂಥದ್ದು ಕರಾವಳಿಯ ಈ ಭಾಗ. ಹಾಗಾಗಿ ಮೂಲ ಸ್ಥಾನ ಪಾರ್ಥಿಸುಬ್ಬನದ್ದು ಕುಂಬಳೆಯೇ. ಆದರೆ ಅವನು ಒಂದು ಮೇಳದ ಭಾಗವತನಾಗಿ ಬಹುಶಃ ಕುಂಬಳೆ ಮೇಳ, ಆ ಕಾಲದ ಕುಂಬಳೆ ಮೇಳ, ಅದರಲ್ಲಿ ತಿರುಗಾಟ ಮಾಡಿ ಹೆಚ್ಚು ಸಮಯ ಅವನು ಬಡಗುತಿಟ್ಟಿನ ಆ ಭಾಗದಲ್ಲಿ, ಸಾಲಿಗ್ರಾಮ ಕೋಟದ ಭಾಗದಲ್ಲಿ ಕೂಡ ಅವ ಇದ್ದ. ಈ ದೃಷ್ಟಿಯಿಂದ ಅವರನ್ನು ಅಲ್ಲಿ ಕೂಡ ಇಲ್ಲಿಯವ ಅಂತ ಹೇಳುವಂತಹ ಒಂದು ವಿಚಾರ ದೇವರ ಅಳಿಯ ಮೋಹನ್ ಪ್ರಸಾದ್ ಹೆಗಡೆ ಕೆಲವು ಮಾಹಿತಿಗಳನ್ನು ಅವರು ಕೊನೆಯ ಗಳಿಗೆಯಲ್ಲಿ ಆ ಗಡಿನಾಡಕಿರಿ ಎನ್ನುವಂಥ ಪುಸ್ತಕದ ಒಂದು ಭಾಗವನ್ನು ಕೊಟ್ಟರು. ಹಾಗಾಗಿ ಹೆಚ್ಚು ವಿಷಯಗಳನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ, ಊಟ ಆದ ಮೇಲೆ ಇಷ್ಟು ಹೊತ್ತು ಈ ನೀರಸವಾದ ಮಾತುಗಳನ್ನು ಕೇಳಲಿಕ್ಕೆ ನೀವೆಲ್ಲ ಇಲ್ಲಿ ಬಂದು ಕೂತು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹು ದೀರ್ಘವಾದಂಥ ಒಂದು ವಿಚಾರ, ಆಡಿದಷ್ಟು ಮುಗಿಯದೇ ಇರತಕ್ಕಂಥ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಅದನ್ನು ಮನಮುಟ್ಟುವಂತೆ ನಮ್ಮ ಮುಂದಿಟ್ಟಿದ್ದಾರೆ ಆದರಣೀಯರಾದಂಥ ಭಾಸ್ಕರ ಕೋಟೆಗಳು. ಕಾಸರಗೋಡು ಜಿಲ್ಲೆ ಯಕ್ಷಗಾನ ಕ್ಷೇತ್ರದಲ್ಲಿ ಕಾಸರಗೋಡು ಜಿಲ್ಲೆಗೆ ನೀಡಲ್ಪಟ್ಟಂಥ ಕೊಡುಗೆ ಏನು ಎನ್ನುವಂಥ ವಿಚಾರವನ್ನು ಭಾಳ ಮನಮುಖವಾಗಿ ನಮ್ಮ ಮುಂದಿಟ್ಟಂಥ ಭಾಸ್ಕರ ಕೋಟೆಯವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅಕಾಡೆಮಿ ವತಿಯಿಂದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಅವರನ್ನು ಈ ಸಂದರ್ಭದಲ್ಲಿ ಅಕಾಡೆಮಿ ವತಿಯಿಂದ ಗೌರವಿಸಬೇಕು ಅಂತ